ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೇ ರೀತಿ ನೋಡಿ, ಶುಕ್ರ ಬಲವಾಗಿರಬೇಕು ಅಂತ ಹೇಳಿದೆ. ಈ ಶುಕ್ರ ಬಲವಾಗಿದ್ದಾಗ ಇವಾಗ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಏನು ತೊಗೊಂಡ್ರೆ ಏನು ಮಾಡ್ಬೋದು ಅಂತ ಅವ್ರ ಜಾತಕನ ನೋಡ್ಕೊಳ್ಬೇಕಾಗುತ್ತೆ. ಈ ವೃಷಭ ಮತ್ತು ತುಲಾ ಲಗ್ನದವ್ರಿಗೆ, ತುಲಾ ರಾಶಿಯವ್ರಿಗೆ ಶುಕ್ರ ತುಂಬ ಚೆನ್ನಾಗಿ ಬಲವಾಗಿದ್ದರೆ ಅವರು ಸೈನ್ಸ್ ತೊಗೋಬೋದು, ಆರ್ಟ್ಸ್ ತೊಗೋಬೋದು. ಮತ್ತು ಬುಧ ತುಂಬ ಬಲಿಷ್ಠನಾಗಿದ್ದರೆ, ಇವರ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದ್ದಾಗ ಕಾಮರ್ಸ್ ತೊಗೋಬೋದು. ಅದ್ರ ಪ್ರಕಾರ ಅವರು ಕಾಮರ್ಸ್ ತೊಗೊಂಡಿದ ತಕ್ಷಣ ಎಲ್ಲರೂ ಸಿವಿಲ್ ಇಂಜಿನಿಯರೇ ಆಗಬೇಕು ಅಂತಲ್ಲ, ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು. ಇವಾಗ ಒಂದು ಮನೆ ಕಟ್ಟಿದಾಗ ಅದಕ್ಕೆ ಪ್ರತಿಯೊಬ್ಬರು ಬೇಕಾಗ್ತಾರೆ. ಒಂದು ಸಣ್ಣ ಪುಟ್ಟ ಗಾರೆ ಕೆಲಸದವರಿಂದ ಹಿಡಿದು ಅದನ್ನು ಒಂದು ಡಿಸೈನ್ ಮಾಡಿ ಆ ಮನೆಗೆ ಪರಿಪೂರ್ಣತೆಯನ್ನು ಕೊಡೋದಕ್ಕೆ ಲಾಸ್ಟ್ಗೆ ಒಬ್ಬರು ಆ ಮನೆಗೆ ಡಿಸೈನರ್ ಬೇಕಾಗ್ತಾರೆ. ಸೊ ಈ ಒಂದು ಕೆಲಸ ಕೂಡ ಒಂದು ಅವರ ಕೈಯಲ್ಲಿ, ಅವರ ಕುಶಲತೆಯಲ್ಲಿ ಅವ್ರ ಕೈಯಲ್ಲಿ ಇರುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಬುಧ ಚೆನ್ನಾಗಿರಬೇಕಾಗತ್ತೆ. ಮತ್ತು ಕಾಮರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಈ ಏನು ಸಿನಿಮಾ ಫೀಲ್ಡ್ ಅಂತ ಏನು ಹೇಳ್ತೀವಿ ಅದಕ್ಕೂ ಅಷ್ಟೇ ಶುಕ್ರ ತುಂಬ ಚೆನ್ನಾಗಿದ್ದರೆ ಅದು ಕೂಡ ಸಿನಿಮಾ ಫೀಲ್ಡಲ್ಲಿ. ಮತ್ತು ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇರೋದು ಇದು ರಾಜಕೀಯ ಫೀಲ್ಡಲ್ಲಿ ಈ ಥರದ್ದು. ಮತ್ತು ಈ ಸ್ಯಾರಿ ಎಲ್ಲ ಇವಾಗ ಸೇಲ್ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಇದು ಕ್ಲಾತ್ ಗಾರ್ಮೆಂಟ್ಸ್ ಅಂತ ಅಂದರೆ ಬಟ್ಟೆ ಅಂಗಡಿ ಇರ್ತಕ್ಕಂಥದ್ದು, ಡಿಸೈನ್ ಮಾಡ್ತಕ್ಕಂಥದ್ದು, ಬೊಟಿಕ್ಸ್ ಆಗಿರ್ಬೋದು. ಇದೆಲ್ಲವೂ ಕೂಡ ಶುಕ್ರ ತುಂಬ ಚೆನ್ನಾಗಿರಬೇಕು, ಜೊತೆಗೆ ಬುಧ ಚೆನ್ನಾಗಿರಬೇಕು. ಈ ಥರ ಆಯ್ಕೆಯಲ್ಲಿ ಅವರು ಮುಂದೆ ಓಡ್ತಾ ಇರ್ತಾರೆ. ಇವಾಗೆಲ್ಲ ನೋಡಿದ್ದೀರಾ ತುಂಬ ಚೆನ್ನಾಗಿ ಏನಕ್ಕೆ ಇವಾಗ ಇದೆ ಕಾಂಪಿಟೇಷನ್ ಇದೆ ಅಂತಂದರೆ ಒಂದು ಬ್ಯೂಟಿಷಿಯನ್ಸ್ಗೆ. ಯಾಕಂದರೆ ಇವಾಗ ಅದರಲ್ಲಿ ತುಂಬ ಕಾಂಪಿಟೇಷನ್ಸು ನೋಡಿದ್ದೀರಾ, ಒಬ್ಬರಿಂದ ಒಬ್ರು ಇನ್ಸ್ಟಾಗ್ರಾಮ್ಗಳು ನೋಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿರುತ್ತೆ. ಒಬ್ಬೊಬ್ರಂತೂ ತುಂಬ ಟಾಪ್ ಲೆವೆಲಲ್ಲಿ ಇರ್ತಾರೆ. ಅದ್ರ ಜೊತೆ ಬೊಟಿಕ್ಸ್, ಯಾಕಂದರೆ ನಾವು ಮೇಕಪ್ಗೆ ಅಲಂಕಾರಕ್ಕೆ ನಾವು ಎಷ್ಟು ಇದು ಮಾಡ್ತೀವೋ ಅದೇ ರೀತಿ ಈ ಬೊಟಿಕ್ಸ್ ಅಂತ ಬಂದಾಗ ಅದಕ್ಕೆ ತಕ್ಕಂಗೆ ಡಿಸೈನರ್ಸು, ಬೊಟಿಕ್ಸು, ಬಟ್ಟೆಯವರು ಈ ಥರದವರು ತುಂಬ ಚೆನ್ನಾಗಿ ಶೈನ್ ಆಗ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಶುಕ್ರ ಬಲವಾಗಿರಬೇಕು. ಆಲ್ಮೋಸ್ಟು ಈ ಥರದಲ್ಲಿ ಯಾರಿದ್ದಾರೆ ಅಂತ ನೋಡಿದಾಗ ನಾವು ವೃಷಭ, ತುಲಾ ಲಗ್ನ ಅಥವಾ ರಾಶಿಯವರಾಗಿರ್ತಾರೆ. ಯಾಕಂದರೆ ಅವ್ರಿಗೆ ಶುಕ್ರ ಅಧಿಪತಿ ಆಗಿರ್ತಾನೆ, ಇಲ್ಲ ಅವ್ರ ಜಾತಕದಲ್ಲಿ ಶುಕ್ರ, ಬುಧ ಇವರೆಲ್ಲ ಸ್ಟ್ರಾಂಗ್ ಇರ್ತಾರೆ. ಇಂಥವರು ಈ ಥರದ ಕೋರ್ಸ್ಗಳನ್ನ ಮಾಡ್ಕೊಂಡಾಗ ಖಂಡಿತ ತುಂಬ ಚೆನ್ನಾಗಾಗ್ತೀರಾ. ಮತ್ತು ಸಿಂಗಿಂಗು, ಡ್ಯಾನ್ಸಿಂಗು ಇದೆಲ್ಲವೂ ಕೂಡ. ಅದ್ರ ಜೊತೆಗೆ ನೋಡಿ, ವೃಷಭ ಮತ್ತು ತುಲಾರಾಶಿಯವರು ಇನ್ನೊಂದೆರಡು ಸಣ್ಣ ಮಾತು ಹೇಳ್ತೀನಿ. ಈ ವೃಷಭ ಮತ್ತು ತುಲಾರಾಶಿಯವ್ರಿಗೆ ಮನೆ ಮುಂದ್ಗಡೆ ಎಲ್ಲ ಸ್ವಲ್ಪ ಗಿಡಗಳಿರಬೇಕು. ಅಂದರೆ ಈ ಯಾವುದಾದ್ರೂ ಪಾರ್ಕ್ ಇರ್ತಕ್ಕಂಥದ್ದು, ಗಿಡ ಇರ್ತಕ್ಕಂಥದ್ದು ಈ ಥರದ್ದಾದರೆ ವೃಷಭ ಮತ್ತು ತುಲಾರಾಶಿಯವರು ತುಂಬ ಚೆನ್ನಾಗಿ ಶೈನ್ ಆಗ್ತಾರೆ. ಅವರು ಮಾಡ್ತಕ್ಕಂಥ ಕೆಲಸ, ಅಭಿವೃದ್ಧಿ ಮತ್ತು ಮನೆ ಏನು ಅವ್ರಿಗೆ ದುಡ್ಡು ಕಾಸು, ಅವರ ಬಿಸ್ನೆಸ್ ಡೆವಲಪ್ ಆಗೋದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅಂದರೆ ಅವರು ಸ್ವಲ್ಪ ಬೆಟ್ಟ ಗುಡ್ಡ ಥರ ಇರ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಗಿಡ ಆಗಿರ್ಬೋದು ಈ ಥರ. ಆದರೆ ಅದೇ ಅವರು ಮನೆ ಮುಂದೆ ಈ ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ರೈಲ್ವೆ ಕಂಬಿ ಮನೆ ಪಕ್ಕ, ಮನೆ ಮುಂದ್ಗಡೆ ಕೆಲವೊಂದು ಸತಿ ಹೋಗಿರುತ್ತೆ. ಆ ಥರದ್ದೇನಾದರೂ ಇದ್ದಾಗ ವೃಷಭ ಮತ್ತು ತುಲಾರಾಶಿಯವ್ರಿಗೆ ಏನಾಗುತ್ತೆ, ಬೇಗ BP ಅಟ್ಯಾಕ್ ಆಗುತ್ತೆ, BP ಬರ್ತಕ್ಕಂಥದ್ದು. ಆ ರೈಲು ಇದು ಏನಾಗುತ್ತೆ ಅಂಥದ್ದಿದ್ದಾಗ ಎಲ್ಲ ಒಂದು ಕಡೆ ಮನೇಲಿ ತುಂಬ ಕಾಂಟ್ರವರ್ಸಿಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ಕೋರ್ಟು, ಕೇಸು, ಸ್ಟೇಷನ್ನು, ಜೈಲು ಇಂಥ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ವೃಷಭ ಮತ್ತು ತುಲಾರಾಶಿ, ತುಲಾ ಲಗ್ನದವರು, ಈ ಎರಡೂ ಲಗ್ನದವರು. ಜೊತೆಗೆ ಮನೆ ಪಕ್ಕ ವಾಯುಮೂಲೆಯಲ್ಲಿ ಅವ್ರಿಗೆ ರೋಡ್ ಬರಬಾರ್ದು. ಯಾರೆಲ್ಲ ವೃಷಭ ಮತ್ತು ತುಲಾರಾಶಿ ಇರ್ತಾರೆ ಅವ್ರಿಗೆ ಮನೆ ಪಕ್ಕ ಖಾಲಿ ಜಾಗ ಇರಬಾರ್ದು. ಮನೆ ಪಕ್ಕ ಅಂದರೆ ವಾಯುಮೂಲೆಯಲ್ಲಿ ಖಾಲಿ ಜಾಗ ಬರಬಾರ್ದು, ವಾಯುಮೂಲೆಯಲ್ಲಿ ರೋಡ್ ಬರಬಾರ್ದು. ನೋಡಿ ಆ ಥರ ಎಲ್ಲ ಬಂದಾಗ ಮನೇಲಿ ಬಹಳಷ್ಟು ತೊಂದರೆಗಳು ಬರುತ್ತೆ. ಯಾಕಂದರೆ ತುಂಬ ಶೈನ್ ಆಗೋದು, ತುಂಬ ಫೇಮು ಮಾಡ್ತಕ್ಕಂಥದ್ದೇ ವೃಷಭ ಮತ್ತು ತುಲಾರಾಶಿ, ತುಲಾ ಲಗ್ನದವರು.